ಕಿಲ್ಲರ್ ಕೆಎಸ್ಆರ್ಟಿಸಿಗೆ ವಿಲೇಜ್ ಅಕೌಂಟೆಂಟ್ ಬಲಿ. ಗೃಹ ಸಚಿವರ ಮನೆಯ ಬಳಿಯೇ ಡೆಡ್ಲಿ ಆಕ್ಸಿಡೆಂಟ್. ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಿಂದ ಆಗ್ತಾ ಇರೋ ಅಪಘಾತಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇವೆ. ಕೆಎಸ್ಆರ್ಟಿಸಿ ಬಸ್ ಅಪಘಾತದಿಂದಾಗಿ ಅಮಾಯಕ ಜನರು ಬಲಿಯಾಗ್ತಾ ಇರುವುದಂತೂ ಕಡಿಮೆಯಾಗ್ತಾ ಇಲ್ಲ. ಅಲ್ಲದೆ ಕೆಎಸ್ಆರ್ಟಿಸಿ ಬಸ್ಗಳು ಎಂಬ ಸ್ವರೂಪಿಯಾಗ್ತಾ ಇದ್ದು ಕಿಲ್ಲರ್ ಬಸ್ಗಳಾಗಿ ಬದಲಾಗ್ತಾ ಇದ್ದು ಜನರು ಬಸ್ಗಳ ಹಿಂದೆ ಮುಂದೆ ಓಡಾಡಲು ಹೆದರುವಂತಾಗಿದೆ. ಇದೀಗ ಕಿಲ್ಲರ್ ಕೆಎಸ್ಆರ್ಟಿಸಿ ಬಸ್ಗೆ ವಿಲೇಜ್ ಅಕೌಂಟೆಂಟ್ ಬಲಿಯಾಗಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರ ಮನೆ ಬಳಿಯೇ ಕಿಲ್ಲರ್ ಕೆಎಸ್ಆರ್ಟಿಸಿ ಬಸ್ಗೆ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಹೌದು, ತುಮಕೂರಿನ ಹೆಗ್ಗೆರೆ ಬಳಿಯ ಗೃಹ ಸಚಿವ ಪರಮೇಶ್ವರ್ ಅವರ ಮನೆ ಮುಂದೆ ಹಾಕಿರುವ ಹಂಸು ಬಳಿ ಮುಂಭಾಗದಿಂದ ಬಂದ ಬಸ್ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ 25 ವರ್ಷದ ಮಹೇಶ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಗುಬ್ಬಿ ತಾಲೂಕಿನ ಮೂಕನಹಳ್ಳಿ ಗ್ರಾಮದ ಮಹೇಶ್ ಮಧುಗಿರಿ ತಾಲೂಕಿನ ತಿರ್ಪಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಮಹೇಶ್ಗೆ 15 ದಿನಗಳ ಹಿಂದೆಯಷ್ಟೇ ಹೆಣ್ಣು ಮಗುವಾಗಿತ್ತು. ಮಗಳ ಬರ್ತ್ ಸರ್ಟಿಫಿಕೇಟ್ ಮಾಡಿಸಿಕೊಂಡು ಮನೆಗೆ ವಾಪಸ್ಸಾಗುವಾಗ ಭೀಕರ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಇನ್ನು ಭೀಕರ ಅಪಘಾತದಲ್ಲಿ ಮಹೇಶ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದು 15 ದಿನದ ಮಗು ತಂದೆ ಇಲ್ಲದ ತಬ್ಬಲಿಯಾಗಿದೆ. ಈತ ಗಂಡನನ್ನ ಕಳೆದುಕೊಂಡ ಬಾಣಂತಿ ಹೆಂಡತಿಯ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ತುಮಕೂರು ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡು ಕ್ರಮಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.